ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬ್ಯೂಟಿಫುಲ್ ವ್ಲಾಗ್ ನೋಡ್ತಾ ಇರೋ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಆರಾಮವಾಗಿ ಕ್ಷೇಮವಾಗಿ ಆರೋಗ್ಯವಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡಾಕತ್ತೀನಿ. ಪ್ರತಿದಿನ ಸೂರ್ಯನು ಕೂಡ ತಾಯಿ ಒಡಲಿನಾಗ ಮಗುವಿನಂಗ ಅಸ್ತಂಸಿ ಮತ್ತ ಹೊಸ ಎನರ್ಜಿ ಜೊತೆ ಉಡಿಯಾಕನ. ಹಂಗೆ ನಮ್ ಲೈಫು ಪ್ರತಿದಿನ ಹೊಸದಾಗಿ ಶುರು ಆಗ್ತೈತಿ. ನಿನ್ನೆ ಏನಾತು ಅನ್ನೋದು ಮ್ಯಾಟ್ರ್ ಅಲ್ಲ, ಇವತ್ ನಾವ್ ಹೆಂಗ್ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತೈತಿ. ನಮ್ ಜೀವನದಾಗ ಪ್ರತಿದಿನಾನು ಏನಾದ್ರೂ ಕಲಿತಾನೆ ಇರ್ತೀವಿ. ಬಟ್ ನಾವ್ ಕಲ್ತಿರೋ ಪ್ರತಿಯೊಂದು ಪಾಯಿಂಟು ನಮ್ ಲೈಫ್ ನಾಗ ಅಳವಡಿಸ್ಕೊಂಡ್ರ ಮಾತ್ರ ನಮ್ ಜೀವನ ಅನ್ನೋದನ್ನ ಚೇಂಜ್ ಮಾಡ್ಕೊಳಕ ನಮ್ ಕೈಯಿಂದ ಸಾಧ್ಯ ಆಗತ್ತೆ. ಸೊ ಪ್ರತಿದಿನಾನು ಒಂದು ಪಾಸಿಟಿವ್ ಆಗಿ ಶುರು ಮಾಡೋಣ. ಸಣ್ಣ ಸಣ್ಣ ಸ್ಟೆಪ್ಸ್ ಕೂಡ ನಮ್ ಲೈಫ್ ನಾಗ ದೊಡ್ಡ ದೊಡ್ಡ ಚೇಂಜಸ್ ನ ಮಾಡ್ಕೊಡ್ತಿರ್ತಾವ. ಸೊ ಇವತ್ ಸ್ವಲ್ಪ ಮೋಟಿವೇಟ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ನಿಸ್ತು. ಸೊ ಹಂಗಾಗಿ ಇಷ್ಟೆಲ್ಲಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡೆ. ಇನ್ನ ಲಾಸ್ಟ್ ಬ್ಲಾಗ್ ನಾಗ ನನ್ನ ಹಸ್ಬೆಂಡ್ ಶ್ರೀಶೈಲ್ಕ್ ಹೋಗಿರೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಅವ್ರು ಶ್ರೀಶೈಲ್ಕ್ ಹೋದ್ಮೇಲೆ ಮನಿ ಎಲ್ಲಾ ಜವಾಬ್ದಾರಿನೂ ನಾನು ಒಬ್ಬಕ್ಕೆ ಹ್ಯಾಂಡಲ್ ಮಾಡ್ಬೇಕಾಗ್ತಂತ. ಹಂಗಾಗಿ 2 ದಿನ ಬ್ಲಾಗ್ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ನನಗೆ. ಬಿಕಾಸ್ ಅರ್ಧದ ಎಕ್ಸಾಮ್ ಸಮೀಪ ಬಂದಿದ್ದು. ಹಂಗಾಗಿ ಅವರು ಸ್ಕೂಲ್ನಾಗ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು. ಕ್ವೆಶನ್ ಪೇಪರ್ ರೆಡಿ ಮಾಡ್ಕೊಡ್ಬೇಕಾಗಿತ್ತು. ಹಂಗಾಗಿ ಎಕ್ಸಾಮ್ಗೂ ಪ್ರಿಪೇರ್ ಮಾಡ್ಬೇಕಾಗಿತ್ತು. ಹಂಗಾಗಿ ಫುಲ್ ಟೈಮ್ ಅವಳಿಗೆನ ಕೊಟ್ಟೆ ನಾನು 2 ದಿನ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ 2 ದಿನ ಊರಿಗೂ ಹೋಗಿ ಬಂದ್ವಿ. ಅಲ್ಲಿ ಆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸಣ್ಣದಾಗಿ ಜಾತ್ರೆ ಮುಗಿಸ್ಕೊಂಡು ಮತ್ತೆ ತಿರ್ಗಾ ನಮ್ಮ ಊರಿಗೆ ಬಂದ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿದ್ವಿ. ಇನ್ನ ಒಂದು ನಿಜ ನಿಮ್ಮ ಹತ್ರ ಹೇಳ್ಬೇಕಂದ್ರ ನನ್ನ ಹಸ್ಬೆಂಡ್ ಊರಿಗೆ ಹೋದ್ಮೇಲೆ ಒಂದ್ ಸ್ವಲ್ಪ ಕಷ್ಟನ ಆಗ್ತದೆ. ಯಾಕಂದ್ರೆ ನಾ ಯಾವತ್ತೂ ಒಬ್ಬಕ್ಕೆ ಒಂದು ದಿನಾನು ಇದ್ದಕ್ಕಿಲ್ಲ. ಆದ್ರೆ ಈಗಂತೂ 3-4 ದಿನ, ಹಂಗಾಗಿ ಸ್ವಲ್ಪ ಕಷ್ಟ ಅನಿಸ್ತದೆ ನನಗೆ. ಮನೆ ಕ್ಲೀನ್ ಮಾಡೋದು, ಹಾಲ್ ತರೋದು, ನೀರು, ಗ್ರೋಸರಿ ತಂದ್ಕೊಡೋದು, ಮಕ್ಕಳು ಸ್ಕೂಲಿಗೆ ಕಳ್ಸೋದು ಎಲ್ಲಾನು ಮೇಂಟೈನ್ ಮಾಡ್ಬೇಕಂದ್ರೆ ಒಬ್ರ ಕೈಲಿಂದ ಸಾಧ್ಯನ ಆಗಂಗಿಲ್ಲ. ಸ್ವಲ್ಪ ಕಷ್ಟನ ಆಗ್ತದೆ. ಒಂದ್ ಕ್ಷಣ ಇದೆಲ್ಲಾನು ಮ್ಯಾನೇಜ್ ಮಾಡಕ್ ಆಗ್ತೈತೋ ಇಲ್ವೋ ಅಂತ ಅನಿಸ್ಬಿಟ್ಟಿದ್ ನನಗೆ. ನಿಜವಾಗ್ಲೂ ಹೇಳ್ತೀನಿ, ಇನ್ನು ಎಷ್ಟೋ ಹೆಣ್ಮಕ್ಳು ಮನಿನ ಪ್ರಪಂಚ ಆಗಿರ್ತೈತಿ. ಎಷ್ಟೋ ಹೆಣ್ಮಕ್ಳು ನನ್ನಂತವ್ರಿಗೆ. ನಾನು ಇಷ್ಟ ದಿನ ಹಂಗೆ ಇದ್ನಿ. ನನಗೆ ಏನ್ ಬೇಕಾದ್ರೂ ಒಂದ್ ಕಾಲ್ ಮಾಡಿದ್ರೆ ಸಾಕು, ನನ್ನ ಹಸ್ಬೆಂಡ್ ತಂದ್ ಕೊಟ್ಬಿಡೋರು. ಮಕ್ಳಿಗೆ ಏನ್ ಬೇಕಾದ್ರೂ ಕಾಲ್ ಮಾಡ್ತಿದ್ದೆ, ಹೇಳ್ತಿದ್ನಿ, ತಂದ್ ಕೊಡೋರು. ಹೊರಗ್ ಹೋಗಿ ನನ್ಗೆ ಏನ್ ಬೇಕಾದನ್ನ ಖರೀದಿ ಮಾಡ್ಕೊಳ್ಳೋಷ್ಟು ನನ್ಗೆ ಧೈರ್ಯನೇ ಇರ್ಲಿಲ್ಲ. ನಾ ಹೋಗ್ತಾನು ಇರ್ಲಿಲ್ಲ. ಬಟ್ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಇಷ್ಟು ಕಷ್ಟ ಆಗ್ತೈತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಿದ್ರು, ನೀನು ಹೊರಗೆ ಹೋಗು, ನಿಂಗೆ ಏನ್ ಬೇಕಾದ್ ತಗೊಂಡ್ ಬಾ, ಸ್ವಲ್ಪ ನಿಂಗೂ ಹೊರಗಿನ ವಾತಾವರಣ ಮನ್ಯಾಗ ಇದ್ದಿದ್ದು ಬೋರ್ ಆಗಿರ್ತೈತಿ. ಸಣ್ಣ ಪುಟ್ಟ ಏನಾದ್ರು ವಸ್ತು ಬೇಕಾದ್ರೆ ಹೊರಗಡೆ ಹೋಗಿ ತಗೊಂಡ್ ಬಾ, ಒಂದ್ ಸ್ವಲ್ಪ ವಾತಾವರಣ ಏನಾದ್ರು ಚೇಂಜ್ ಆಗೈತಿ, ಈ ತರ ಹೇಳ್ತಿದ್ರು. ಎಲ್ಲಾ ಟೈಮ್ನಾಗೂ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅನ್ನೋ ಮಾತನ್ನು ನನಗೆ ಹೇಳ್ತಿದ್ರು ಅವ್ರು. ಆ ಟೈಮಿಗೆ ಆ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಬಟ್ ಇವಾಗ ಆ ಮಾತಿನ ಮೌಲ್ಯ ನನಗೆ ಗೊತ್ತಾಗ್ತದೆ. ಅಲ್ಲಿ ಓದ್ತದ ಪಾಪ ಉಲ್ಟಾ ಬಿತ್ತದ. ಚೀಪಾ ಪಗವರ್ಗ ಹಿಡಿತಿಲ್ಲ ಇವಾಗ. ನಮ್ನಾಗ ಯಾವಾಗೂ ಜಿರ್ಲೆನ ಆಗಿರ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಇವಾಗ ಪದೇ ಜಿರ್ಲೆ ಆಗತ್ತವ. ಅದ್ರಾಗ ದೊಡ್ಡ ಜಿರ್ಲೆ ಆಗ್ಯಾವ. ಅಂತ ಜಿರ್ಲೆ ಕಂಡ್ರಂತೂ ಮೈ ಜುಮ್ ಅಂತಿದ್. ನಮ್ಮ ಅಕ್ಕ ಪರ್ಕಿ ತಗೊಂಡ ಹೊಡೆದ್ ಸಾಯಿಸ್ಬಿಟ್ಲ. ಹಂಗ ಈ 4 days ನಾಗ ಇನ್ನೂ ಒಂದ್ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ ಏನಪ್ಪಾ ಅಂತಂದ್ರ, ನಮ್ಗ ಆಸರೆ ಆಗಿರೋರು 1 ದಿನ ಮಟ್ಟಿಗೆ ಮನಾಗಿರ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಕೈತಿ ಎಲ್ಲಾನು ಮ್ಯಾನೇಜ್ ಮಾಡೋದಂತೇಳಿ ಅರ್ಥ ಮಾಡ್ಕೊಂಡಾಣ. ಸಾಮಾನ್ಯವಾಗಿ ನಾವು ಗಮನ ಕೊಟ್ಟಿರೋದಿಲ್ಲ. ಈ ತರ ಕೆಲವೊಂದ್ ಕ್ಷಣ ಅವ್ರು ಲಾಂಗ್ ಟೈಮ್ ಎಲ್ಗಾದ್ರೂ ಹೊರಗೆ ಹೋದಾಗ ಅವ್ರು ಮಾಡೋ ಪ್ರತಿಯೊಂದ್ ಕೆಲ್ಸನು, ಅವು ಸಣ್ಣ ಪುಟ್ಟ ಕೆಲ್ಸ ಆದ್ರೂನು ಅಷ್ಟ, ಅವು ಎಷ್ಟು ದೊಡ್ಡ ಅಂತ ಹೇಳಿ ನಮಗ ರಿಯಲೈಸ್ ಆಕೈತಿ. ಇದ್ ನಮಗಷ್ಟ ಅಲ್ಲ, ನಾವು ಇಲ್ದೇ ಇರೋ ಟೈಮ್ನಾಗ ಅವರಿಗೂ ಕೂಡ ಇದೇ ತರ ಫೀಲ್ ಆಕೈತಿ. ಇದು ನಾರ್ಮಲ್. ಕೆಲವು ಸಂದರ್ಭಗಳು ಎಲ್ಲಾನು ತಾನಾಗೆ ಅರ್ಥ ಮಾಡಿಸ್ತಾವ. ಒಂದ್ ರೀತಿ ಹೇಳ್ಬೇಕಂದ್ರ, ಅವ್ರ ಮನ್ಯಾಗ ಅದಾರ ಅನ್ನೋದೊಂದು ದೊಡ್ಡ ಸಪೋರ್ಟ್ ನಮ್ಗ. ನಾವು ಮನ್ಯಾಗ ಅದೀವಿ ಅನ್ನೋದೊಂದು ಅವ್ರಿಗೊಂದ್ ದೊಡ್ಡ ಸಪೋರ್ಟ್.
ಫ್ಯಾಮಿಲಿ ಅನ್ನೋದು ಒಬ್ರಿಂದ ನಡೆಯೋದಿಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಅಷ್ಟೇ ನಡೆಯೋದು. ಇದೊಂದು ರಿಯಲೈಸೇಷನ್ ಅಂತೂ ನನ್ನ ಮೈಂಡ್ನಾಗ ಡೀಪ್ ಆಗಿ ಉಳ್ಕೊಂಡ್ಬಿಡ್ತೆ. ಇನ್ನು ನೆಕ್ಸ್ಟ್ ಡೇ ಹಂಗ ವ್ಲಾಗ್ ಕಂಟಿನ್ಯೂ ಆಗತೈತಿ. ಇವತ್ತು ನನ್ನ ಹಸ್ಬೆಂಡ್ ಬರಾಕ್ತಾರೆ. ನಾನು ಊರಿಂದ ಬಂದು ನೆಕ್ಸ್ಟ್ ಡೇ ಅವ್ರು ಬಂದ್ರೆ ನನ್ನ ಹಸ್ಬೆಂಡ್ ಮಾರ್ನಿಂಗ್ ಏನ ಬಂದ್ರೆ ಸಂಡೇ ಇತ್ತು ಅವತ್ತು. ಪ್ರತಿ ಸರಿ ಊರಿಗೆ ಹೋದಾಗ ಬರ್ಬೇಕಾದ್ರೆ ನಮ್ಮಪ್ಪ ನನ್ನ ಹಸ್ಬೆಂಡ್ ಕೈಯಾಗ ಏನಾದ್ರು ಕೊಟ್ಟು ಕಳ್ಸೇ ಇರ್ತಾರ. ಅಂದ್ರೆ ಕಾಳುಗಳು, ಗೋಧಿ, ಜೋಳ, ಅಕ್ಕಿ, ಆಮೇಲೆ ಸದ್ಕ ರವ, ಈ ತರ ಏನಾದ್ರು ಕೊಟ್ಟು ಕಳ್ಸೇ ಇರ್ತಾರೆ. ಸೊ ಇವು ಏನಾದ್ರು ಕೊಟ್ಟು ಕಳ್ಸಿರ್ತಾರೆ, ನನಗೆ ತೋರಿಸ್ತೀನಿ. ಇನ್ ಶ್ರೀಶೈಲ್ಗೆ ಹೋಗಿ ಬಂದಾರಲ್ಲ, ಸೊ ಅಲ್ಲಿಂದ್ರೂ ಏನಾದ್ರು ಸ್ವಲ್ಪ ಐಟಮ್ ತಂದಿರ್ತಾರೆ. ಮಕ್ಕೊಂಡ ನಾವು ನಾವು ಲೇಟ್ ಮಾಡಿ ಮಕ್ಕೊಂಡ. ಪ್ರತಿ ವರ್ಷನೂ ಯುಗಾದಿಗೆ ಜಾತ್ರೆ ಇರ್ತೈತಿ. ಯುಗಾದಿ ದಿನಾನ ತೇರ್ ಎಳಿತಾರ ಶ್ರೀಶೈಲ್ ಮಲ್ಲಿಕಾರ್ಜುನ ಅಂತ. ಎಲ್ಲರೂ ನಮ್ಮ ಊರನವರು ಎಲ್ಲರೂ ಜಾತ್ರೆ ಟೈಮ್ನಾಗ ಶ್ರೀಶೈಲ್ಗೆ ಹೋಗೋದು. ಅಲ್ಲಿ ಜಾತ್ರೆ ನೋಡಿದ ಕೂಡಲೇ ನಮ್ಮ ಮಮ್ಮಿಗೆ ನನ್ನ ಮಗ ನೆನಪಾಗ್ಯಾನ. ದೊಡ್ಡ ಗಾಡಿ ಅಂತ ಗಾಡಿ ಖರೀದಿ ಮಾಡ್ಯಾರ. ದೊಡ್ಡ 2 ಗಾಡಿ ಕೊಟ್ಟು ಕಳ್ಸ್ಯಾರ. ಆಮೇಲೆ 6 ಬಳಿ, 4 ಬಳಿ ಎಲ್ಲ ಖರೀದಿ ಮಾಡಿ ಕೊಟ್ಟು ಕಳ್ಸ್ಯಾರ ನಮ್ಮಮ್ಮ. ಗುಂಡ ಇನ್ನ ಮಲ್ಕೊಂಡಿದ್ದವ್ರು ಬರೋ ಟೈಮ್ನಾಗ ಎಬ್ಬಿಸ್ಬೇಕಂತ ಟ್ರೈ ಮಾಡಿದ್ವಿ, ಬಟ್ ಆ ಕಡೆ ಈ ಕಡೆ ಹೊಳ್ಳಾಡ್ ಬಂದು ಮಲ್ಕೊಂಡವ. ಇನ್ ಸುಮಾರು ದಿನದಿಂದ ದೋಸೆ ಹಂಚ ಹಾಳಾಗೈತೆ ಅಂತ ಹೇಳಿದ್ನೆ, ಅದನ್ನು ಕೊಟ್ಟು ಕಳ್ಸ್ಯಾರ ನಮ್ಮ ಮಮ್ಮಿ. ಗುಂಡನ್ ಜಾತ್ರೆ ಜೋರಾಗೈತೆ ಹಂಗಾರ ಈ ವರ್ಷ. ಅಕ್ಕಾಗಿ ಏನೂ ಇಲ್ಲ ಪಾಪ. ಅಪ್ಪಾಜಿ ಏನು ಅವ್ರು ಬರ್ತಿದ್ದಂಗೆನ ನಿದ್ದೆಗನಿಂದ ಎದ್ದ ಬಿಟ್ಟಗೊಂಡ ಎದ್ದ ತಕ್ಷಣ ಎಲ್ಲ ಗಾಡಿ ಹಿಡ್ಕೊಂಡು ಕೂತಾನ. ಇನ್ನ ನನ್ಗೊಂದ್ ಜೊತೆ ಬಳಿ, ನನ್ನ ಮಗಳಿಗೆ 2 ಜೊತೆ ಬಳಿ. ಇಲ್ಲಿ ನೋಡಾಕ್ತಿಲ್ಲ ಶ್ರೀಶೈಲ್ ಬಳಿ. ಶ್ರೀಶೈಲ್ದಾಗ ಸ್ಪೆಷಲ್ ಬಳಿ ಪ್ರತಿಯೊಬ್ರು ಶ್ರೀಶೈಲ್ಗೆ ಹೋದ್ರೆ ಈ ಬಳಿ ಖರೀದಿ ಮಾಡ್ಕೊಂಡು ಬರ್ತಾರ. ಇನ್ ನಮ್ಮೂರ್ ಕಡೆ ಎಲ್ಲ ಈ ತರದ್ ಬಳಿ ಮರ ತಗೊಂಡ್ ಬಂದು ಅದ್ರಾಗೆಲ್ಲ ಆ ಮರದೊಳಗ ಬಳಿ, ಆಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಆ ತರ ಎಲ್ಲಾನು ಇಟ್ಟು ಮನಿಗೆಲ್ಲ ಕೊಡ್ತಾರ. ಆ ಒಂದ್ ಸಂಪ್ರದಾಯ ನಮ್ಮ ಊರಾಗೈತಿ. ಇರ್ಬೋದು ಒಂದ್ ಸ್ವಲ್ಪ ಊರ್ಗೊಳಗ. ನನ್ನ ಹಸ್ಬೆಂಡ್ ಹೋಗ್ಬೇಕಾದ್ರೆ ಪಾಪ ಒಂದ್ 3 ಕ್ಯಾನ್ ಆಗೋಷ್ಟು ನೀರ್ ತಂದು ಕೊಟ್ಟಿದ್ರು. ನಿನ್ನೆಗಿನ ಖಾಲಿ ಅದು. ನಿನ್ನೆ ಮತ್ತೆ 2 ಲೀಟರ್ದು 3 ಬಾಟಲ್ ನಾನು ಖಾಲಿ ಮಾಡೀನಿ. ಅದ್ರಾಗ ಬೇಸಿಗೆ ಟೈಮ್ ಎಲ್ಲ ಜಾಸ್ತಿ ನೀರ್ ಹೋಗ್ತಾವ. ಪಾಪ ಬಂದ ತಕ್ಷಣ ಮತ್ತೆ 2 ಕ್ಯಾನ್ ನೀರ್ ತಗೊಂಡ್ ಬಂದ್ರು. ಆಮೇಲೆ ಹಾಲ್ ತಗೊಂಡ್ ಬಂದ್ರು. ಅವ್ರಷ್ಟೆಲ್ಲ ಮಾಡೋಷ್ಟಾಗ ನಾನು ಟಿಫನ್ ರೆಡಿ ಮಾಡ್ಕೊಂಡು, ಇವಾಗ ಅವ್ರು ಹೋದಾಗಿಂದ ಅಂತೂ ಸರಿಯಾಗಿ ನಾನು ಅಡಿಗೆ ಮಾಡಿಲ್ಲ ಅಂದ್ರೆ ಜಾಸ್ತಿ ಪಲ್ಯ ಚಪಾತಿ ಅದರ ಏನು ಮಾಡಿಲ್ಲ. ಜಾಸ್ತಿ ರೈಸ್ ಐಟಮ್ ಜಾಸ್ತಿ ಮಾಡಿಲ್ಲ. ಮಕ್ಳಿಗೆ ಅಂತೇಳಿ ಮಕ್ಳು ಅಷ್ಟಾಗಿ ಚಪಾತಿನ ಬೇಕು, ರೊಟ್ಟಿನ ಬೇಕು ಅಂತ ಏನ್ ಕೇಳಂಗಿಲ್ಲ. ಅವ್ರಿಗೆ ಏನಾರ ವೆರೈಟಿ ರೈಸ್ ಐಟಮ್ ಏನಾದ್ರು ಮಾಡ್ಕೊಟ್ರ ತಿಂತಾರ. ಇನ್ನ ಅವ್ರು ಶ್ರೀಶೈಲ್ಗೆ ಹೋದಾಗಿಂದ ನಾನಂತೂ ಎಗ್ ಮಾಡೇ ಇಲ್ಲ ಮನ್ಯಾಗ. ಬೇಸಿಗೆನೂ ಆಯ್ತಾ, ಇನ್ನ ದೇವ್ರಿಗೆ ಹೋಗ್ಯಾರ ಅಂತೇಳಿ ಎಗ್ ತರ್ಸಿಲ್ಲ, ಎಗ್ ಮಾಡಿಲ್ಲ. 5 ದೇಶ ಆಗೋವರ್ಗುನು ಮಾಡಂಗಿಲ್ಲ. ನಿನ್ನೆ ಬಂದಾರ ಶ್ರೀಶೈಲದಿಂದ. ಇನ್ನ 5 ದಿನಕ್ಕೆ 5 ದೇಶಿ ಮಾಡ್ತಾರ. ನಮ್ಮ ಊರಾಗ ಮಾಡ್ತಾರ 5 ದೇಶಿ. ಸೊ 5 ದೇಶಿ ಆಗೋದನ್ನು ನಮ್ಮ ಮನೆಗೆ ಎಕ್ಕಂತೂ ನಾಟ್ ಅಲೌಡ್. ಇನ್ನು ನಾನ್ ವೆಜ್ ಅಂತೂ ನಾವು ತಿನ್ನಂಗಿಲ್ಲ. ನನ್ನ ಹಸ್ಬೆಂಡ್ ನಾಳೆ ಬರ್ತಾರ ಅಂತ ಹೇಳಿನ ನಾನು ನಿನ್ನೇನೆ ಇಡ್ಲಿ ರವೆ ನೆನೆ ಹಾಕಿದ್ದೆ. ಯಾಕಂದ್ರೆ ನಮ್ಮನ್ಯಾಗ ಇಡ್ಲಿ ಅಷ್ಟು ಸ್ಪೆಷಲ್. ಸೊ ಇಡ್ಲಿ ಸಖತ್ ಇಷ್ಟಪಟ್ಟು ನನ್ನ ಹಸ್ಬೆಂಡ್ ತಿಂತಾರೆ. ಸೊ ಹಂಗಾಗಿ ಇಡ್ಲಿ ಮಾಡ್ಬೇಕಂತ ಟಿಫನ್ಗೆ ಇಡ್ಲಿ ಮಾಡತೀನಿ. ಹೊರಗಡೆ ಜಾಸ್ತಿ ದಿನ ಹೊರಗಡೆ ತಿಂದು ನಾಲ್ಗೆ ರುಚಿ ಕೆಟ್ಟಾಗ ನಾವು ಇಷ್ಟಪಡುವಂತ ಮನೆ ಊಟ ಮಾಡ್ಬೇಕಂತ. ಸೊ ಹಂಗಾಗಿ ಬರ್ತಿದ್ದಂಗೆ ಅವ್ರು ಇಡ್ಲಿ ತಿನ್ಲಿ ಅಂತೇಳಿ ಇಡ್ಲಿ ಮಾಡತೀನಿ. ಹಂಗ ಗುಂಡಾಗು ಬೇಸಿಗೆ ರಜೆ ಶುರು ಆಯ್ತಾ, ಅವನು ಮನ್ಯಾಗದಾನ. ಇನ್ನ ಆರಾಧನ್ ಇವತ್ ಸ್ಕೂಲ್ ರಜೆ ಅಂತೇಳಿ ಅವಳು ಮನ್ಯಾಗ ಅದಾಳ. ಹೋಲ್ ಫ್ಯಾಮಿಲಿ ಇವತ್ ಮನ್ಯಾಗ, ಹಸ್ಬೆಂಡು ಮನ್ಯಾಗ ಇರ್ತಾರ. ಸೊ ಇವತ್ತೊಂದ್ ರೀತಿ ಸ್ಪೆಷಲ್ ಡೇ ಅಂತಾನೆ ಹೇಳ್ಬಹುದು ನಮ್ಗ. ಸೊ ಹಂಗಾಗಿ ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ಎಲ್ಲಾ ಕೆಲ್ಸನೂ ಮುಗಿಸ್ಕೋಬೇಕಂತ ಹೇಳಿ ಮಿಕ್ಕಿರೋ ಒಂದ್ ಸ್ವಲ್ಪ ಪಾತ್ರೆನು ಇವಾಗ ತೊಳೆದಿಟ್ಕೊಂಡು ಆರಾಮಾಗಿ ಎಲ್ರೂ ಸೇರ್ಕೊಂಡು ಟಿಫನ್ ಮಾಡ್ಬೇಕು ಅಂತ ಅನ್ಕೊಂಡ ಪಾತ್ರೆ ಎಲ್ಲ ತೊಳೆಹಾಕಿದ್ದೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಇನ್ನು ಎಷ್ಟೋ ಜನಕ್ಕ ಇಡ್ಲಿ ಹೆಂಗೆ ಮಾಡಿದ್ರು, ಏನೇ ಸೀಕ್ರೆಟ್ ಟಿಪ್ಸ್ ಯೂಸ್ ಮಾಡಿದ್ರು ಕಲ್ಲಿನ ತರ ಇಡ್ಲಿ ಆಗಿರ್ತಾವ. ಬಿಸಿ ಇದ್ದಾಗ ಸಾಫ್ಟ್ ಆಗಿರ್ತಾವ, ಮಧ್ಯಾಹ್ನ ಅನ್ನಷ್ಟ್ರಾಗ ಗಟ್ಟಿಯಾಗಿ ಬಿಟ್ಟಿರ್ತಾವ. ಸೊ ಆ ತರ ಆದಾಗ ಯಾವ ತರ ಸೀಕ್ರೆಟ್ ಟಿಪ್ಸ್ ಯೂಸ್ ಮಾಡ್ಬೇಕು ಹಂಗಾಗ್ಲಾರ್ದ ಫುಲ್ ಡೇ ಇಡ್ಲಿ ಸಾಫ್ಟ್ ಆಗಿರೋದಕ್ಕೆ ಯಾವ ತರ ಸೀಕ್ರೆಟ್ ಟಿಪ್ಸ್ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ಸಾಕಷ್ಟು ಸಾರಿ ನನ್ನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ಒಂದ್ಸಾರಿ ಚೆಕ್ ಮಾಡ್ಕೊಡಿ, ಹಳೆ ಬ್ಲಾಗ್ ಎಲ್ಲ ನೋಡ್ಕೊಂಡ್ ಬರ್ರಿ, ಅಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. ಬೆಳಗ್ಗೆ ನಮ್ನಾಗ ಒಂದ್ ಫನ್ನಿ ಸೀನ್ ನಡೀತೆ. ಏನಪ್ಪಾ ಅಂತಂದ್ರ, ಮೊನ್ನೆ ನಾವು ಊರ್ಗ್ ಹೋದಾಗ ನಮ್ಮ ಅಜ್ಜಿ ಊರಿಂದ 1-2 ತೆಂಗಿನಕಾಯಿ ತಗೊಂಡ್ ಬಂದಿದ್ವಿ ನಾವು.
ದೊಡ್ಡ ದೊಡ್ಡ ತೆಂಗಿನಕಾಯಿ ನೋಡಿ ಸಕ್ಕತ್ತಾಗಿರ್ಬೇಕು, ಇವು ಚಟ್ನಿ ಅಂತೂ ಸೂಪರ್ ಆಕೈತೆ ಅಂತ ಹೇಳಿ ತಗೊಂಡ್ ಬಂದಿದ್ದೆ. ಅದಾಗ ದೇವ್ರಿಗೆ ಬಂದಿ ತೆಂಗಿನಕಾಯಿ ಸೀಕ್ರೆಟ್ ಹೇಳಾಕತ್ತೀನಿ ನಾನು ನಿಮ್ಗೆ. ಸೊ ತಗೊಂಡ್ ಬಂದು ಇವತ್ತು ಚಟ್ನಿಗೆ ಅದ ತೆಂಗಿನಕಾಯಿ ಯೂಸ್ ಮಾಡ್ಕೊಂಡೇನೆ ಚಟ್ನಿ ಮಾಡಿದ್ರೆ ಆಯ್ತು ಅಂತೇಳಿ ಎಷ್ಟು ಆಸೆ ಪಟ್ಟ ಕಾಯಿ ಬಿಚ್ಚಿ ನೋಡ್ದೆ. ಯಪ್ಪ, ಆ ಕಾಯಿ ನೋಡಿ ಚಟ್ನಿ ಮಾಡೋ ಮನ್ಸ ಹೋಯ್ತು ನನಗೆ. ಆ ತರ ಕೆಟ್ಟೋಗ್ಬಿಟ್ಟಿದ್ದ ಕಾಯಿ ನೋಡಿದ್ರೆ ನೋಡಕ್ ಎಷ್ಟು ಚಂದ ಐತಿ. ಈ ಕಾಯಿ ನೋಡಿದ್ಮೇಲೆ ಒಂದ್ ಸ್ವಲ್ಪ ಜನರು ನೆನಪಾದ್ರು ನನಗೆ, ನನ್ನ ಲೈಫ್ನಾಗ ಬಂದ್ ಹೋದವ್ರ. ನೋಡಕರ ಎಷ್ಟು ಚಂದ ಇರ್ತಾರ ಮ್ಯಾಲ, ಅವ್ರ ಜೀವನಾನು ಎಷ್ಟು ಚಂದ ನಡ್ಸ್ಕೊಂಡ್ ಹೋಗಿರ್ತಾರ. ಬಟ್ ಅವ್ರ ಮನಸ್ಸು ಸೇಮ್ ಟು ಸೇಮ್ ಇಲ್ಲಿ ಕೆಟ್ಟ ಬಿಡೋದಲ್ಲ ಕಾಯಿ. ಸೊ ಈ ತರ ಇರ್ತೈತಿ, ಹೊಡೆದ್ ನೋಡಿದಾಗ ಗೊತ್ತಾಗಿತ್ತು. ಇದೊಂದು ಕಾಯಿ ಇದ್ದ ನನ್ ಕೌಂಟರ್ ಟಾಪ್ ಎಲ್ಲಾನು ಹಾಳಾಯ್ತು. ಇವಾಗ ನಾನು ಪಾತ್ರೆ ತೊಳೆದು ಎಲ್ಲಾನು ಕ್ಲೀನ್ ಮಾಡಿದ್ದೆ. ಎಲ್ಲಾನು ಮತ್ತೊಂದ್ಸರಿ ಕ್ಲೀನ್ ಮಾಡಿ ಸ್ವಲ್ಪ ಒಂದ್ ಕಾಯಿ ಹೊಡೆದಲ್ಲ ಬಿಸಾಡಿದ್ರ ಅದಂದ್ರೆ ಬಿಸಾಡ್ ಬಂದೆ. ಇನ್ನೊಂದ್ ಕಾಯಿ ತಂದಿದ್ದೆ, 2 ಕಾಯಿ ಎತ್ತು ತಗೊಂಡ್ ಬಂದಿದ್ದೆ. ಸೊ ಇನ್ನೊಂದ್ ಕಾಯಿ ಐತಪ್ಪ, ಅದು ಸಣ್ಣದಿತ್ತು. ಸೊ ಅದನ್ನು ಓಪನ್ ಮಾಡಿ ನೋಡಿದೆ, ಅದು ಪರಿಸ್ಥಿತಿನೂ ಅದ್ರದ್ದು ಹಂಗೆ ಆಗಿತ್ತು. ಅಯ್ಯೋ ನಮ್ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿ ಬಿಸಾಡ್ದೆ. ಹಂಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅದು ಭಕ್ತರು ದೇವ್ರಿಗೆ ಅಂತ ಕೊಟ್ಟಿದ್ ಕಾಯಿ, ನಮಗ್ ಯಾವತ್ತೂ ಸಲ್ಲಂಗಿಲ್ಲ ಅದ. ಸೊ ಅದನ್ನ ಅರ್ಥ ಮಾಡ್ಕೊಂಡು ನನ್ನ ಹಸ್ಬೆಂಡ್ಗೆ ಬೇರೆ ಒಂದ್ ಕಾಯಿ ತಗೊಂಡ್ ಬರ್ರಿ ಅಂತ ಕಳಿಸಿ ನಾನು ಸಾಂಬಾರ್ ರೆಡಿ ಮಾಡ್ಕೊಂಡೆ. ಅವ್ರು ಬರೋಷ್ಟ್ರಾಗ ಸಾಂಬಾರ್ ರೆಡಿ ಆದ. ಫೈನಲಿ ನಾವು ದುಡ್ಡು ಖರ್ಚು ಮಾಡಿ ತಂದಿದ್ದ ಕಾಯಿನ ನಮ್ಗೆ ಸಲ್ದಿ. ಹಂಗೆ ಯಾರ ದುಡ್ಡಾಗ್ಲಿ, ಯಾರ ಬೇರೆಯವ್ರ ವಸ್ತು ಆಗ್ಲಿ ಯಾವತ್ತೂ ನಮ್ದಾಗಕ್ ಸಾಧ್ಯನೇ ಇಲ್ಲ. ಆ ಕ್ಷಣಕ್ಕೆ ಅದ್ ನಮ್ದಾದ್ರೂ ಮತ್ತೊಂದು ಕ್ಷಣಕ್ಕೆ ಅದು ನಮ್ಮಿಂದ ದೂರ ಹೋಗೇ ಹೋಗ್ತೈತಿ. ಇಟ್ಸ್ ಓಕೆ. ಇವಾಗ ಇಡ್ಲಿನೂ ರೆಡಿ ಆಯ್ತು. ಎಲ್ರು ಆರಾಮಾಗಿ ನೆಮ್ಮದಿಯಿಂದ ಲಾಂಗ್ ಟೈಮ್ ಆದ್ಮೇಲೆ ನಾವು ಕುಂತು ಟಿಫನ್ ಮಾಡ್ಕೊಂಡ್ವಿ. ನನ್ಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಕ್ಷಣ ನಾ ಬಹಳ ಮಿಸ್ ಮಾಡ್ಕೊಳತಿದ್ದೆ. ಸೊ ಹಂಗಾಗಿ ವ್ಲಾಗ್ ಕೂಡ ಶೂಟ್ ಮಾಡ್ಕೊಲಿಲ್ಲ. ಆರಾಮಾಗಿ ನೆಮ್ಮದಿಯಿಂದ ಕುಂತು ಎಲ್ರು ಸೇರ್ಕೊಂಡು ಟಿಫನ್ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸ್ಕೊಂಡಾದ್ಮೇಲೆ ನಾನು ಆರಾಧ್ಯನ ಭರತನಾಟ್ಯ ಕ್ಲಾಸಿಗೆ ಕರ್ಕೊಂಡ್ ಬಂದೆ. 11 ಗಂಟೆಯಿಂದ 1 ಗಂಟೆವರೆಗೂ ಕ್ಲಾಸ್ ಇರ್ತೈತಿ. ನಾಕಿನ್ ಕಳಿಸಿ ಮನೆಗೆ ಹೋಗ್ತೀನಿ. ಮತ್ತೆ ಅವ್ರ ಮ್ಯಾಮ್ ಕೈಯಿಂದ ಕಾಲ್ ಮಾಡಿಸ್ತಾಳ. ಅವ್ರ ಪಪ್ಪ ಬರ್ತಾರ ಕರ್ಯಾಕ. ಅವ್ರಿಗೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು ಅಂತ ಹೇಳಿ ಇವಾಗ ಕಳ್ಸಕ್ ನಾ ಬಂದಿದ್ನಿ. ಮಧ್ಯಾಹ್ನ ಟೈಮ್ ನಾ ಇನ್ನ ಬ್ಲಾಗ್ ಏನ್ ಶೂಟ್ ಮಾಡಕ್ ಹೋಗ್ಲಿಲ್ಲ, ನಾರ್ಮಲ್ ರೂಟೀನ್ ಇತ್ತ. ಹಂಗೆ ಆರಾಧ್ಯಾಗ ಇನ್ನೇನ್ ಎಕ್ಸಾಮ್ ಸ್ಟಾರ್ಟ್ ಆದವು ನಾಳೆಗೆ. ಹಂಗಾಗಿ ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ಸೋದಿತ್ತ. ಸೊ ಹಂಗಾಗಿ ಅಲ್ಲಿಗಿನ ಡ್ರಾಪ್ ಮಾಡಿ ಮತ್ತೆ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾನು. ಇನ್ನ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಾಳ್ತಾಳೆ ನನ್ನ ಮಗಳನ್ನ. ಈ ತರ ಮಾಡಾಗಿದ್ಲಂದ್ರೆ ಆಕಿನ ದೀಪ ಹಚ್ಚೋದು ಜಾಸ್ತಿ. ಮಾರ್ನಿಂಗ್ ಪೂಜಾ ಅಂತೂ ನಾನ್ ಮಾಡಿರ್ತೀನಿ. ಆಕಿಗೆ ದೇವ್ರ ಮುಂದೆ ದೀಪ ಹಚ್ಚೋದು, ಪೂಜಾ ಮಾಡೋದು, ಆಮೇಲೆ ಬಾಗಿಲ ಮುಂದೆ ರಂಗೋಲಿ ಹಾಕೋದು, ಈ ತರ ಎಲ್ಲ ಬಹಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಳೆ. ನಾ ಮಾಡೋದು ನೋಡ್ತಿರ್ತಾಳ ದಿನ. ಮಕ್ಕಳ ಹೇಳಿ ಕಲ್ತ್ ಮಾಡೋಕಿನೂ ನೋಡಿ ಕಲ್ತ್ ಜಾಸ್ತಿ ಮಾಡ್ತಾರ. ನಾವ್ ಮಾಡೋ ಕೆಲ್ಸ ನೋಡಿ ನಾವ್ ಯಾವ ತರ ಮಾಡ್ತೀವಲ್ಲ ಆ ತರ ಮಾಡ್ತಿರ್ತಾರ. ಆದಷ್ಟು ಈ ತರ ನಾವು ಮಕ್ಕಳನ್ನ ಕೆಲಸದಾಗ ಇನ್ವಾಲ್ವ್ ಮಾಡ್ಕೋದ್ರೆ ಅವರಿಗೂ ಮನೆ ಜವಾಬ್ದಾರಿ ಎಲ್ಲಾನು ಫ್ಯೂಚರ್ನಾಗ ಆಗಿರ್ಬೋದು ಯಾವ ತರ ಹ್ಯಾಂಡಲ್ ಮಾಡೋದು ಅನ್ನೋದು ಈಗಿನ ಎಲ್ಲಾನು ಅರ್ಥ ಆಕೈತಿ. ನಮ್ ಜೊತೆ ಅವ್ರನ್ನ ಕೆಲಸದಾಗ ಇನ್ವಾಲ್ವ್ ಮಾಡ್ಕೋದಿದ್ರೆ ಅಲ್ಲಿ ಒಳ್ಳೆ ಮಾತುಕತೆಗಳು ನಡೀತಾವ ನಮ್ಮಿಬ್ಬರ ಮಧ್ಯೆ. ಹಂಗೆ ಅವಳೊಂದ್ ಏನಾದ್ರು ಕ್ವೆಶ್ಚನ್ ಕೇಳ್ತಾಳ, ಡೌಟ್ಸ್ ಕೇಳ್ತಾಳ, ನಾನು ಆನ್ಸರ್ ಮಾಡ್ತೀನಿ. ಈ ತರ ಮಾತಾಡೋದು ಎಲ್ಲ ಮಾಡ್ಕೊಂತ ಕೆಲಸ ಮಾಡೋದ್ರಿಂದ ನಮ್ಮಿಬ್ಬರ ಮಧ್ಯೆ ಒಂದ್ ಒಳ್ಳೆ ಬಾಂಡಿಂಗ್ ಬೆಳಿತೈತಿ. ಇನ್ನ ಸಂಜೆ ಆಗ್ತಿದ್ದಾಗಂತೂ ಫುಲ್ ಮೋಡ ಕವಿದ ವಾತಾವರಣ ಎಲ್ಲ ಕಡೆನೂ. ಬೇಸಿಗೆ ಕಾಲದಾಗೂ ಮಳಿ, ಅದ್ರಾಗ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬೇಸಿಗೆ ಕಾಲ ಮುಗುದಿನ ಮಳಿ ಸ್ಟಾರ್ಟ್ ಆಗಿತ್ತು. ಬಟ್ ಇನ್ನ ಬೇಸಿಗೆನ ಸ್ಟಾರ್ಟ್ ಆಗಿಲ್ಲ, ಇವಾಗ ಮಳಿ ಬೀಳಾಗತೈತಿ. ಇಟ್ಸ್ ಓಕೆ, ವಾತಾವರಣ ಅಂತೂ ಸಖತ್ ಕೂಲ್ ಆಗೈತಿ. ಸೊ ಹಂಗಾಗಿ ಗರಂ ಬಜ್ಜಿ ತಿನ್ಬೇಕಂತ ಅನಿಸ್ತ. ಸೊ ಬಜ್ಜಿ ಮಾಡಕತ್ತೀನಿ ಇವಾಗ. ಈರುಳ್ಳಿ ಬಜ್ಜಿ ನಾ ಜಾಸ್ತಿ ಮಾಡೋದು. ಸೊ ಹಂಗಾಗಿ ಸಾಕಷ್ಟು ಈರುಳ್ಳಿ ತಗೊಂಡು ಈರುಳ್ಳಿ ಎಲ್ಲಾನು ಕಟ್ ಮಾಡ್ಕೊಂಡು ತಗೊಂಡಿನಿ. ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡ ಅದನ್ನ ಕೈಯಿಂದ ಕ್ರಶ್ ಮಾಡಿದಾಗ ಅವೆಲ್ಲ ಬಿಡಿ ಹಾಕವ. ಬಜ್ಜಿ ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವ. ಸೊ ಕ್ರಶ್ ಮಾಡಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಒಂದ್ 5 ನಿಮಿಷ ನೆನೆಯಕ್ ಬಿಡ್ತೀನಿ. ಈ ತರ 5 ನಿಮಿಷ ನೆನೆಯಕ್ ಬಿಟ್ರೆ ಅದ್ರಾಗ ನೀರ್ ಬಿಟ್ಕೊತೈತಿ. ಅಲ್ಲಿವರೆಗೂ ಎಣ್ಣೆ ಕಾಯಕ್ ಇಡ್ತೀನಿ. ಆಮೇಲೆ ಬಜ್ಜಿಗೆ ಹಾಕಕ್ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಬೇಕಾ, ಇದಕ್ಕ ಮೆಣಸಿನ್ಕಾಯಿನೂ ಹಾಕ್ಬೇಕು. ಆಮೇಲೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಕೋತೀನಿ. ಇವಾಗ ನೋಡ್ತಿರ್ಬೋದು ನೀವು ಎಲ್ಲ ಕಡೆನೂ ನೀರ್ ಬಿಟ್ಕೊಂಡೈತಿ. ಈ ಬಜ್ಜಿ ಕ್ರಿಸ್ಪಿ ಆಗ್ಬೇಕಂದ್ರೆ ಜಾಸ್ತಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಈ ಈರುಳ್ಳಿ ಒಳಗೆ ಏನ್ ನೀರ್ ಬಿಟ್ಕೊಂಡಿರ್ತೈತಿಲ್ಲ ಅದಷ್ಟು ಸಾಕಾಗ್ತೈತಿ. ಇದಕ್ಕೆ ಇವಾಗ ನಾನು ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಅಚ್ ಖಾರದ ಪೌಡರ್ ಹಾಕತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟ. ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕೋರಿ. ಆಮೇಲೆ ಜೀರಿಗೆ, ಒಂದ್ ಸ್ವಲ್ಪ ಅಜ್ವಾಯಿನ್ ಕೈಯಿಂದ ಈ ತರ ತಿಕ್ಕಿ ಕ್ರಶ್ ಮಾಡ್ಕೊಂಡ್ ಹಾಕ್ತೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಬೇಕಿದ್ರೆ ಈ ತರ ರಾ ಹಾಕ್ಬೋದು, ಇಲ್ಲ ನೀವು ಕಟ್ ಮಾಡಿನೂ ಹಾಕೊಬಹುದು. ಸೊ ಮಕ್ಳು ನಮ್ಮ ಮನೆಯಾಗ ತಿನ್ನೋದ್ರಿಂದ ಮಕ್ಳಿಗೆ ತೆಗಿಯಕ್ ಈಸಿ ಆಗ್ಲೈತಿ. ನಾ ಫುಲ್ ಮೆಣಸಿನ್ಕಾಯಿ ಹಾಕೊಂಡಿನಿ. ಇನ್ನದಾದ್ಮೇಲೆ ನೆಕ್ಸ್ಟ್ ಬೋಂಡಾ ಹಿಟ್ಟು ಹಾಕಕತ್ತೀನಿ, ಅಂದ್ರೆ ಕಡ್ಲಿ ಹಿಟ್ಟು ಹಾಕಿ
ಬೇಕನ್ಸಿದ್ರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋಬಹುದು, ಬಜ್ಜಿ ಇನ್ನೂ ಕ್ರಿಸ್ಪಿ ಆಕಾವ. ಕಡ್ಲಿ ಹಿಟ್ಟು ಹಾಕಿ ಜಸ್ಟ್ ಕೈಯಿಂದ ಈ ತರ ಕಲಸ್ಕೊಂಡ್ರೆ ಸಾಕ. ಅದ್ರಾಗ ಈರುಳ್ಳಿ ಇಟ್ಕೊಂಡಿರ್ತೈತಲ್ಲ ಅದರಿಂದನ ಆರಾಮಾಗಿ ಸಾಫ್ಟ್ ಆಕೈತಿ. ಇಲ್ಲಿ ಇದನ್ನ ಜಾಸ್ತಿ ತೆಳು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿ ನೀವು ಒಂದ್ 5 ನಿಮಿಷ ನೆನೆಯಕ್ಕಾದ್ರೂ ಬಿಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಫ್ರೈ ಮಾಡ್ಕೊಂತೀನಿ ಅಂದ್ರೆ ಫ್ರೈ ಮಾಡ್ಕೋಬಹುದು. ಏನು ವ್ಯತ್ಯಾಸ ಆಗಂಗಿಲ್ಲ, ಸಖತ್ ಕ್ರಿಸ್ಪಿಯಾಗಿ ಬರ್ತಾವ ಬಜ್ಜಿ. ಇನ್ನ ನೀವು ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ. ನಾನಂತೂ ಸೋಡಾ ಹಾಕಿಲ್ಲ, ಬೇಕು ಅಂದ್ರೆ ನೀವು ಹಾಕೋಬಹುದು, ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಬಜ್ಜಿ ಫ್ರೈ ಮಾಡ್ಕೊಳಕತ್ತೀನಿ. ಫಸ್ಟ್ ಇಂಡಕ್ಷನ್ ಮೇಲೆ ಫ್ರೈ ಮಾಡ್ಕೊಂಡೆ, ಬಟ್ ಇಂಡಕ್ಷನ್ ಯಾಕೋ ಸರಿಯಾಗಿ ಹೀಟ್ ಆಗ್ಲಿಲ್ಲ. ಸೊ ಹಂಗಾಗಿ ಎತ್ತಿ ಮತ್ತ ಬೇರೆ ಪ್ಯಾನ್ ಎಣ್ಣೆ ಹಾಕಿ ಸ್ಟವ್ ಮೇಲೆನ ಫ್ರೈ ಮಾಡ್ಕೊಳಕತ್ತೀನಿ. ನಮ್ಮ ಮನ್ಯಾಗ ಬಜ್ಜಿ ಮಾಡೋದ ಕಡಿಮೆ. ನಾನು ಈ ತರ ಏನಾರು ಬಜ್ಜಿ ಮಾಡಿದ್ನಂದ್ರೆ ನಮ್ಮ ಮನ್ಯಾಗ ಎಲ್ಲರದು ಒಂದೊಂದು ವೆರೈಟಿ ಆರ್ಡರ್ ಇರ್ತಾವ. ನನ್ನ ಮಗಳಿಗೆ ಆಲೂಗೆಡ್ಡೆ ಬಜ್ಜಿ ಬೇಕು, ನನ್ನ ಹಸ್ಬೆಂಡ್ಗೆ ಈರುಳ್ಳಿ ಬಜ್ಜಿ ಬೇಕು. ಇವ್ರಿಗೂ ಏನ್ ಬೇಕಲ್ಲ ಅವ್ರದೇ ಕಿರಿಕ್ ಜಾಸ್ತಿ. ಪಾಪ ನನ್ನ ಮಗ ಏನ್ ತಿಂದ್ರ ತಿಂತಾನ. ಸೊ ಇನ್ನ ಮಾಡಾಕತ್ನಂದ್ರಂತೂ ಯಾರು ವೇಟ್ ಮಾಡಂಗಿಲ್ಲ. ಬಜ್ಜಿ ಹಂಗೆ ತಾಟಿ ಬೀಳ್ತಿದ್ದಂಗನೆ ಎಲ್ಲರೂ ತಗೊಂಡ್ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತಾರು. ಇವಾಗ ಎಲ್ಲರೂ ತಿಂದ್ರು, ನಾನೊಬ್ಬಕ್ಕೆ ಫೈನಲಿ. ಇನ್ನ ನನ್ನ ಹಸ್ಬೆಂಡ್ ಸ್ವಲ್ಪ ಚಾ ಮಾಡಿಕೊಟ್ಟು ಆಮೇಲೆ ನಾನು ತಿಂದಾಯ್ತು ಅಂತೇಳಿ ಚಾ ಕೊಡತೀನಿ. ನನ್ನ ಹಸ್ಬೆಂಡ್ ಸ್ಪೆಷಲ್ಗೆ ಹೋದಾಗ ಈ ಮೂಮೆಂಟ್ ನಾನು ಬಹಳ ಮಿಸ್ ಮಾಡ್ಕೊಳತಿದ್ದೆ. ಈ ತರ ನಾ ಏನಾರು ಅಡಿಗೆ ಮಾಡಕತ್ತೆ ಮುಂಚೆನಾಗ ಬರೋರು ಒಳಗಡೆ ಬಂದು ನನ್ನ ಜೊತೆ ಒಂದ್ ಸ್ವಲ್ಪ ಮಾತಾದ್ರೂ ಹೇಳ್ತಿದ್ರು, ಇಲ್ಲ ನನಗೆ ಏನಾದ್ರು ಹೆಲ್ಪ್ ಮಾಡ್ತಿದ್ರು. ಈರುಳ್ಳಿ ಕಟ್ ಮಾಡ್ಕೊಡೋದು, ನನ್ನ ವೆಜಿಟೇಬಲ್ ಎಲ್ಲಾನು ಕಟ್ ಮಾಡ್ಕೊಡೋದು, ಇಲ್ಲ ಸೈಡಿಗೆ ಏನಾದ್ರು ಒಗ್ಗರಣೆ ಹಾಕೋದು, ಈ ತರ ಎಲ್ಲಾನು ಹೆಲ್ಪ್ ಮಾಡ್ತಿದ್ರು ಅವ್ರ. ಸೊ ಅದನ್ನ ಬಹಳ ಅಂದ್ರೆ ಬಹಳ ಮಿಸ್ ಮಾಡ್ಕೊಂಡೆ ನಾನು. ಸೊ ಇವಾಗ ಒಂದ್ ರೀತಿ ಫುಲ್ ಫಿಲ್ ಅನ್ನೋ ತರ ಫೀಲ್ ಆಗತೈತಿ. ಬಹಳ ಖುಷಿ ಆಯ್ತು ನನ್ಗ. ಇವತ್ತಿನ ದಿನ ಅಂತೂ ಸಖತ್ ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಬಹಳ ಸ್ಪೆಷಲ್ ಆಗಿರುವಂತ ವ್ಲಾಗ್ ಇದು ನನ್ಗ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ತೈತಿ. ಇನ್ನ ಬಜ್ಜಿ ಎಲ್ಲಾ ತಿಂದು ಒಂದ್ ಸ್ವಲ್ಪ ಹೊತ್ತು ಕೂಡೋ ಅಷ್ಟ್ರಾಗ ಮಳೆನೂ ಸ್ಟಾರ್ಟ್ ಆತ. ಸುಮಾರು ಒಂದ್ ಗಂಟೆ ಫುಲ್ ಗಾಳಿನ ಬೀಸ್ತು. ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಒಳ್ಳೆ ಕೂಲ್ ವೆದರು, ಕೂಲ್ ಮೋಡು, ಪೀಸ್ಫುಲ್ ಡೇ ಅಂತಾನೆ ಹೇಳ್ಬೋದು ಇವತ್ತು. ಸೊ ನನ್ನ ಲೈಫಿನ ಎಷ್ಟೋ ಒಳ್ಳೆ ಮೂಮೆಂಟ್, ಕ್ಯೂಟ್ ಮೂಮೆಂಟ್ ಜೊತೆ ಈ ಮೂಮೆಂಟ್ ಕೂಡ ಒಂದು. ಪ್ರತಿಯೊಬ್ಬರ ಲೈಫ್ನಾಗೂ ದೊಡ್ಡ ಖುಷಿಗಳಿಗಿಂತ ಇಂಥ ಸಣ್ಣ ಕ್ಷಣಗಳನ್ನೇ ನಮ್ಮ ಹೃದಯಕ್ಕೆ ಬಹಳ ಹತ್ರ ಆಗ್ತಾವ. ನಮ್ಮವ್ರ ಜೊತೆ ಕಳೆಯೋ ಪ್ರತಿಯೊಂದು ಕ್ಷಣನೂ ನಾಳೆ ದಿನದ ನೆನಪಾಗಿ ಉಳಿಯುವಂತ ದೊಡ್ಡ ಸಂತೋಷ. ಇಂಥ ಸಣ್ಣ ಪುಟ್ಟ ಕ್ಷಣಗಳನ್ನ ನಮ್ಮ ಲೈಫ್ನ ಇನ್ನೂ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಮಾಡಕ್ ಸಾಧ್ಯ ಆಗ್ತಾವ. ಅದನ್ನ ಎಂಜಾಯ್ ಮಾಡೋದು ನಮ್ಮ ಕೈಯಾಗಿರ್ತೈತೆ ಅಷ್ಟೇ. ಸೊ ಇದು ನನ್ನ ಜೀವನದ ಸಣ್ಣ ಖುಷಿ. ನಿಮ್ಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಬಾಯ್.